ನಾಗಪುರಕ್ಕೆ ಯೋಗಿ ಮಾಡಲ್ ಎಂಟ್ರಿ ಕೊಟ್ಟಿದೆ. ನಾಗಪುರದ ದಂಗೆಯ ಮಾಸ್ಟರ್ ಮೈಂಡ್ನ 2 ಅಂತಸ್ತಿನ ಮಹಲ್ ಸಂಪೂರ್ಣ ನೆಲಸಮ ಆಗ್ಬಿಟ್ಟಿದೆ. ಫಡ್ನವೀಸ್ ಸರ್ಕಾರ ಫುಲ್ ಆಕ್ಷನ್ ಮೋಡ್ಗೆ ಬಂದಿದ್ದು ದಂಗೆ ಎಬ್ಬಿಸುವವರಿಗೆ ಮುಟ್ಟಿ ನೋಡುವ ರೀತಿಯಲ್ಲಿ ಶಾಕ್ ಕೊಟ್ಟಿದೆ. ಬೆಂಕಿ ಇಟ್ಟವರನ್ನ ಸರ್ಕಾರ ಕ್ಷಮಿಸಲ್ಲ ಅನ್ನುವ ಸಂದೇಶವನ್ನ ಮಹಾರಾಷ್ಟ್ರದಾದ್ಯಂತ ಹರಿದಾಡುವಂತೆ ಮಾಡಿದೆ. जो दंगई है उनकी पहचान कर ली गई है। 104 लोगों को अभी तक पहचान कर पकड़ा गया है। जब तक आखिरी दंगई को पकड़ा नहीं जाता ये कार्रवाई रुकने वाली नहीं है, ये कार्रवाई चलती रहेगी। लगातार एविडेंस आ रहा है, उस एविडेंस के आधार पर ये कार्रवाई यहाँ पर चल रही है। ये भी तय हुआ है कि ये जितना नुकसान दंगइयों ने किया है इसका पूरा हिसाब निकाला जाएगा और ये पूरा नुकसान उनसे वसूल किया जाएगा। और अगर वो नुकसान के पैसे नहीं भरते हैं तो उनकी प्रॉपर्टी को बेचकर ये नुकसान भरपाई की जाएगी। ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ನುಡಿದಂತೆ ನಡೆದುಕೊಂಡಿದ್ದಾರೆ. ಯುಪಿಯಲ್ಲಿ ಯೋಗಿ ಸರ್ಕಾರದ ರೀತಿಯ ದಂಡಾಸ್ತ್ರವನ್ನೇ ಫಡ್ನವೀಸ್ ನಾಗ್ಪುರ ದಂಗೆಕೋರರ ವಿರುದ್ಧ ಬಳಸಿದ್ದಾರೆ. ಈ ಸಲ ಫಡ್ನವೀಸ್ ಬುಲ್ಡೋಸರ್ ನಾಗ್ಪುರ ದಂಗೆಕೋರರ ಮನೆಗೆ ನುಗ್ಗಿದೆ. ನಾಗ್ಪುರಕ್ಕೆ ಬಂತು ಯೋಗಿ ಮಾಡೆಲ್. ಬೆಂಕಿ ಇಟ್ಟವರ ಬುಡಕ್ಕೆ ಬುಲ್ಡೋಸರ್. ಈ ಫೋಟೋದಲ್ಲಿ ಕಾಣುತ್ತಿರುವ ವ್ಯಕ್ತಿಯೇ ಫಹೀಂ ಖಾನ್, ಓರ್ವ ಪುಢಾರಿ. ಲೋಕಸಭಾ ಚುನಾವಣೆಯಲ್ಲಿ ಗಡ್ಕರಿ ವಿರುದ್ಧ ಸ್ಪರ್ಧಿಸಿ ಹೀನಾಯವಾಗಿ ಸೋತಿದ್ದ ಫಹೀಂ ನಾಗ್ಪುರ ದಂಗೆಯ ಮಾಸ್ಟರ್ ಮೈಂಡ್ ಈ ಫಹೀಂ ಖಾನ್. ಈತನ ವಿರುದ್ಧ 100ಕ್ಕೂ ಹೆಚ್ಚು ಕೇಸ್ ದಾಖಲಿಸಲಾಗಿದೆ. ಇದೀಗ ಫಹೀಂ ಖಾನ್ ಮನೆಗೆ ನಾಗ್ಪುರ ಪಾಲಿಕೆಯ ಬುಲ್ಡೋಸರ್ ನುಗ್ಗಿದೆ. ಫಹೀಂ ಮನೆ ನೆಲಸಮಗೊಳಿಸಲಾಗಿದೆ. ಮನೆಯ ಅಕ್ರಮದ ಭಾಗವನ್ನ ಪಾಲಿಕೆ ಅಧಿಕಾರಿಗಳು ಕೆಡವಿದ್ದಾರೆ. ಫಹೀಂ ಖಾನ್ ಮನೆ ಅಕ್ರಮದ ಬಗ್ಗೆ ಕೆಲ ದಿನಗಳ ಹಿಂದೆಯೇ ನೋಟಿಸ್ ನೀಡಲಾಗಿತ್ತು. ನಾಗ್ಪುರ ಮುನ್ಸಿಪಲ್ ಕಾರ್ಪೊರೇಷನ್ ಫಹೀಂಗೆ ನೋಟಿಸ್ ನೀಡಿದ್ರು. ಅದರಲ್ಲಿ ವಿವಿಧ ನ್ಯೂನತೆಗಳು ಇರುವ ಬಗ್ಗೆ ಮಾಹಿತಿ ಇತ್ತು. ಕಟ್ಟಡ ಯೋಜನೆಗೆ ಅನುಮೋದಿಸಿದಿರುವುದು ಉಲ್ಲೇಖವಾಗಿತ್ತು. ಸಂಜಯ್ ಬಾಗ್ ಕಾಲೋನಿಯಲ್ಲಿರುವಂತಹ ಫಹೀಂ ನಿವಾಸ ಸದ್ಯ ಪತ್ನಿ ಹೆಸರಲ್ಲಿತ್ತು. ಹೀಗಾಗಿ ಬಿಗಿ ಪೊಲೀಸ್ ಭದ್ರತೆಯೊಂದಿಗೆ ಅಕ್ರಮದ ಭಾಗವನ್ನ ಅಧಿಕಾರಿಗಳು ಡೆಮಾಲಿಷ್ ಮಾಡಿದ್ದಾರೆ. ಅತ್ತ ಫಹೀಂ ಖಾನ್ ಜೈಲಿಗೆ ಹೋಗ್ತಾ ಇದ್ದಂತೆ ಮನೆ ನೆಲಸಮವಾಗಿದೆ. ಮಾರ್ಚ್ 17ರಂದು ನಾಗ್ಪುರದಲ್ಲಿ ನಡೆದ ದಂಗೆ ಬೆನ್ನಲ್ಲೇ ನಗರದ ಹಲವೆಡೆ ನಿಷೇಧಾಜ್ಞೆ ವಿಧಿಸಲಾಗಿತ್ತು. ಸದ್ಯ ಪರಿಸ್ಥಿತಿ ಸಹಜ ಸ್ಥಿತಿಯತ್ತ ಬಂದ ಹಿನ್ನೆಲೆ ನಿಷೇಧಾಜ್ಞೆ ತೆರವುಗೊಳಿಸಲಾಗಿದೆ. ಕೊತ್ವಾಲಿ, ತೆಹಸೀಲ್ ಸೇರಿದಂತೆ ಹಲವೆಡೆ ಶಾಂತವಾಗಿದೆ. ಇನ್ನು ಯಾವುದೇ ಅನಾಹುತ ಸಂಭವಿಸಬಾರದು ಅಂತ ಪೊಲೀಸರು ಪಥ ಸಂಚಲನ ನಡೆಸಿದ್ದು ಸ್ಥಳದಲ್ಲಿ ಗಸ್ತು ಕೂಡ ತಿರುಗುತ್ತಿದ್ದಾರೆ. सब ठीक है, कोई ऐसा इशू नहीं है अभी और सभी जगह पे जो है सामान्य जीवन है। आप देख सकते हैं सभी जो दुकानें, सभी एस्टेब्लिशमेंट्स जो हैं सब खुली हुई हैं। ದಂಗೆ ಪ್ರಕರಣದ ಎಲ್ಲ ಆರೋಪಿಗಳನ್ನ ವಶಕ್ಕೆ ಪಡೆಯುವವರೆಗೂ ಬಿಡಲ್ಲ ಅಂತ ಪೊಲೀಸರು ತೀವ್ರ ತನಿಖೆ ನಡೆಸುತ್ತಿದ್ದಾರೆ. ಎಲ್ಲರ ಮೇಲೆ ಕಣ್ಣಿಟ್ಟಿದ್ದು ತಪ್ಪಿತಸ್ಥರ ಬಗ್ಗೆ ಮಾಹಿತಿ ಸಿಗ್ತಾ ಇದ್ದಂತೆ ಬಂಧಿಸಲಾಗ್ತಾ ಇದೆ. ಈವರೆಗೆ 105 ಮಂದಿ ವಶಕ್ಕೆ ಪಡೆಯಲಾಗಿದ್ದು ಸ್ಥಳದಲ್ಲಿ ಪೊಲೀಸರು ಗಸ್ತು ತಿರುಗುತ್ತಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.